ಸಿಂಹರಾಶಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಗಾತಿಗೆ, ನಿಮ್ಮನ್ನು ಆಶ್ರಯ ಮಾಡಿರ್ತಕ್ಕಂಥವ್ರಿಗೆ, ನಿಮ್ಮ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಪ್ರೀತಿ ವಿಶ್ವಾಸಗಳಿಂದ ನಿಮ್ಮನ್ನು ಸೇವಿಸ್ತಕ್ಕಂಥವ್ರಿಗೆ ನಿಮ್ಮಿಂದ ಖುಷಿ ಸಿಕ್ಕತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನೆಗೆ ಬಂಧುಗಳ ಆಗಮನದ ಸಾಧ್ಯತೆ ಇದೆ. ಒಂದಷ್ಟು ಖುಷಿ ಆಗುತ್ತೆ, ನೆಂಟರು ಇಷ್ಟರು ಬರ್ತಾರೆ, ನಿಮ್ಮ ಸಾಧನೆಗಳ ಬಗ್ಗೆ ನಿಮ್ಮ ವಿಚಾರಗಳ ಬಗ್ಗೆ ಹೇಳ್ಕೊಳ್ತೀರಿ, ಅವರ ಜೊತೆಯಲ್ಲಿ ಸಂತೋಷವಾಗಿ ಕಾಲವನ್ನು ಕಳೀತೀರಿ, ಮನಸ್ಸಿಗೆ ತೃಪ್ತಿ ಸಿಕ್ಕುವಂಥದ್ದು. ಬಂಧುಗಳು ಮತ್ತು ಸ್ನೇಹಿತರ ಜೊತೆಯಲ್ಲಿ ಮುಕ್ತವಾದಂತಹ ಚರ್ಚೆಗೆ ಉತ್ತಮವಾದಂತಹ ದಿವಸ. ನಿಮ್ಮ ವಿಷಯಗಳು ಏನೇ ಇದ್ದರೂ ಕೂಡ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ವಿಚಾರಗಳನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ, ಬಂಧುಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂತಹ ವಿಚಾರಗಳಿದ್ದರೆ ಅವರ ಜೊತೆಯಲ್ಲಿ ಅದನ್ನು ಚರ್ಚೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಸವಾಲುಗಳಿಗೆ, ನಿಮ್ಮ ಅನುಮಾನಗಳಿಗೆ ಪರಿಹಾರವನ್ನು, ಉತ್ತರವನ್ನು ನೀವಲ್ಲಿ ಕಂಡು ಹಿಡ್ಕೊಳ್ಬಹುದು. ಆದರೆ ಚರ್ಚೆ ಆರೋಗ್ಯಕರವಾಗಿರಲಿ, ಯಾವುದೇ ವಿವಾದಕ್ಕೆ ಕಾರಣ ಆಗುವಂಥದ್ದು ಬೇಡ. ಕುಟುಂಬದ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಇದು ನಿಮಗೆ ಸದಾ ಬೇಕು ಅಂತ ಹೇಳಿ ಅನಿಸುತ್ತೆ. ಅವರ ಮನಸ್ಸನ್ನು ವಿಕೋಪಗೊಳಿಸ್ತಕ್ಕಂಥದ್ದು, ಮನಸ್ಸಿಗೆ ಬೇಸರವನ್ನು ತರತಕ್ಕಂತಹ ಕೆಲಸವನ್ನು ಮಾಡಬೇಡಿ. ಹಿರಿಯರಿಂದ ಉಡುಗೊರೆ ಸಿಕ್ಕುವಂತಹ ಸಾಧ್ಯತೆ ಇದೆ, ಬಹಳ ಸಂತೋಷ ಪಡ್ತೀರಿ. ಆದರೆ ನಿಮಗೆ ಏನು ಕೊಟ್ಟರೂ ಕೂಡ ಸಮಾಧಾನ ಇರೋದಿಲ್ಲ. ಅಂದರೆ ಏನೇ ಒಂದು ಅದಕ್ಕೆ ಬೆಲೆ ಇದ್ದರೂ ಕೂಡ ಅದಕ್ಕಿಂತ ಇನ್ನೂ ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ತಕ್ಕಂತಹ ಸ್ವಭಾವ ನಿಮ್ಮದಾಗಿರುತ್ತೆ. ಹಿರಿಯರ ಉಡುಗೊರೆ, ಅವರು ಕೊಡ್ತಕ್ಕಂತಹ ಹಣ, ಆಶೀರ್ವಾದದ ಮೂಲಕ ನಿಮಗೆ ಇನ್ನೂ ಕೂಡ ಅದು ಅಭಿವೃದ್ಧಿ ಆಗ್ತಕ್ಕಂತಹ ಸೂಚನೆಗಳಿದೆ. ಬಹಳ ವಿನಮ್ರರಾಗಿ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ಒಳ್ಳೆಯದು. ಕುಲದೇವತಾ ಜೊತೆಗೆ ಅಷ್ಟಲಕ್ಷ್ಮಿಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಬೇರೆಯವರ ಚುಚ್ಚು ಮಾತಿನಿಂದ, ಕೊಂಕು ಮಾತಿನಿಂದ, ಬೇರೆಯವರ ಸಿಡುಕಾದ ಮಾತಿನಿಂದ ನಿಮ್ಮ ಜೀವನ ಶೈಲಿಯ ಬದಲಾವಣೆ ಸಾಧ್ಯತೆ ಇದೆ. ಅವರು ಯಾಕೆ ನನ್ನ ಬಗ್ಗೆ ಹೀಗೆ ಮಾತಾಡಿದರು ಅಂತಕ್ಕಂತಹ ಒಂದು ಯಾವುದೋ ಅಳುಕು ನಿಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಬದಲಾವಣೆಗೆ ಜೊತೆಯಲ್ಲಿರ್ತಕ್ಕಂಥವರು ಅಭಿನಂದನೆ ಸಲ್ಲಿಸ್ತಾರೆ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳೇ ಇರ್ಬೋದು, ಕುಟುಂಬದ ಯಾವುದೇ ಸದಸ್ಯರು, ಸ್ನೇಹಿತರು ಯಾರೇ ಇರ್ಬೋದು, ಏನು ನಿಮ್ಮಲ್ಲಿ ಬದಲಾವಣೆ ಕಾಣ್ತಾ ಇದೆಯಲ್ಲ, ಹೀಗಿರಬೇಕಾಗಿತ್ತು ನೀನು ಮುಂಚೆಯಿಂದ ಅಂತ ಹೇಳಿ ನಿಮಗೆ ಅಭಿನಂದನೆಯನ್ನು ಹೇಳುವಂಥದ್ದಾಗತ್ತೆ. ನಿಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಬದಲಾವಣೆಗೆ ಖಂಡಿತವಾಗಿ ಗೌರವ ಸಿಕ್ಕತ್ತೆ. ಸ್ವಾರ್ಥ ದೂರವಾಗ್ತಕ್ಕಂಥದ್ದು, ಹಾಗೆ ಬೇರೆಯವರ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ, ಪ್ರೀತಿ, ವಿಶ್ವಾಸಗಳು ಬೆಳೀತಕ್ಕಂಥದ್ದು, ಬೇರೆಯವರನ್ನೂ ಕೂಡ ಮನುಷ್ಯರು ಅಂತ ಹೇಳಿ ಗಮನಿಸ್ತಕ್ಕಂಥದ್ದಿದೆಯಲ್ಲ, ಆ ವಿಶೇಷವಾದಂತಹ ಪರಿವರ್ತನೆ, ಬದಲಾವಣೆ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಅಹಂಕಾರವನ್ನು ನಿಗ್ರಹ ಮಾಡಿದರೆ ಇನ್ನೂ ಒಳ್ಳೆಯದು. ನಾನು ಅನ್ನುವಂಥದ್ದು ಬೇಕು ಬದುಕಲಿಕ್ಕೆ, ನಾನೇ ಅನ್ನುವಂಥದ್ದಾಗ್ಬಿಟ್ರೆ ಬದುಕೋದು ಕಷ್ಟ ಆಗುತ್ತೆ. ಅದನ್ನು ಗಮನಿಸಿ. ರಸ್ತೆಯಲ್ಲಿ ಚಲಿಸುವಾಗ ಎಚ್ಚರಿಕೆ ಇರಲಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಕಾನೂನಿನ ವಿಚಾರದಲ್ಲಿ ಸಣ್ಣದಾದಂತಹ ಸಮಸ್ಯೆ ಕಾಣುವಂಥದ್ದಿದೆ. ಆ ಸಮಸ್ಯೆಯನ್ನು ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ನೀವು ದೂರ ಮಾಡಿಕೊಳ್ತಕ್ಕಂತಹದಕ್ಕೆ ಅವಕಾಶ ಇದೆ. ಆದರೆ ಸಮಸ್ಯೆಯೇ ಆರಂಭದಲ್ಲಿ ಹೇಗೆ ಅನ್ನುವಂತಹ ಯೋಚನೆ ಬಂದರೂ ಕೂಡ ನಂತರದಲ್ಲಿ ಅದು ನಿವಾರಣೆಯಾಗುವಂಥದ್ದಿದೆ. ಬೇರೆಯವರ ಮಾತನ್ನು ನಂಬಿ ಇಕ್ಕಟ್ಟಿಗೆ ಹಾಕ್ಕೊಳ್ತೀರಿ. ಬೇರೆಯವರ ಬಗ್ಗೆ ನಂಬಿಕೆ ಇರಬೇಕು, ಆದರೆ ಅವರು ಹೇಳುವಂತಹ ವಿಚಾರವನ್ನು ಇನ್ನಷ್ಟು ಮತ್ತಷ್ಟು ವಿಚಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡೋಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಒತ್ತಡದಲ್ಲಿ ನೀವು ಸಿಲುಕಿರ್ತೀರಿ. ವಿದ್ಯಾರ್ಥಿಗಳಿಗೆ ತಮ್ಮ ನಡವಳಿಕೆಯಿಂದ ಆದಂತಹ ತಪ್ಪುಗಳಿಂದ ಎಲ್ಲಿ ನಮ್ಮನ್ನು ಶಾಲೆಯಿಂದ ಬಿಟ್ಟು ಕಳಿಸಿಬಿಡ್ತಾರೋ ಅನ್ನುವಂತಹ ಭಯ ಹೆಚ್ಚಾಗಿ ಕಾಡುತ್ತೆ. ಈ ಭಯ ನೀವು ಕುಕೃತ್ಯಗಳನ್ನು ಮಾಡುವಾಗ ಇರಬೇಕಾಗಿತ್ತು, ಕೆಟ್ಟ ಕೆಲಸಗಳನ್ನು ಮಾಡುವಾಗ ಈ ಭಯ ಇರಬೇಕಾಗಿತ್ತು. ಈಗ ಆ ರೀತಿ ಭಯಪಟ್ಟರೆ ಪ್ರಯೋಜನ ಏನು? ನೀವು ಬದಲಾಗ್ತಕ್ಕಂತಹದ್ದು, ಪರಿಪೂರ್ಣವಾಗಿ ಪರಿವರ್ತನೆ ಆಗ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಿಮ್ಮ ತಪ್ಪನ್ನು ತಿಳಿದು ಪ್ರಾಮಾಣಿಕವಾಗಿ ಕ್ಷಮೆಯನ್ನು ಕೇಳಿದರೆ ನಿಮಗೆ ಒಳ್ಳೆಯದು. ಇಲ್ಲ ಅದನ್ನೇನೋ ಸಾಬೀತುಪಡಿಸ್ತೀನಿ, ಸಮರ್ಥನೆ ಮಾಡ್ಕೊಳ್ತೀನಿ ಅಂತ ಹೋದರೆ ಕಷ್ಟ ಇದ್ದಿದ್ದೇ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಸರಸ್ವತ್ಯೈ ನಮಃ ಎಂಬುದಾಗಿ 12 ಬಾರಿ ವಿದ್ಯಾರ್ಥಿಗಳು ಪಠನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ದಾಂಪತ್ಯದಲ್ಲಿ ಸಾಮರಸ್ಯವನ್ನು ನೋಡೋದಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ಯಾವುದೇ ಕಾರಣಕ್ಕೂ ದಿವಸವನ್ನು ಹಾಳು ಮಾಡಿಕೊಳ್ಬೇಡಿ. ಬೇರೆ ಬೇರೆ ವಿಚಾರಗಳಿಂದ
ಸಮಯವನ್ನು ಕಳೆಯುವಂಥದ್ದು, ವ್ಯರ್ಥ ಮಾಡಿಕೊಳ್ಳುವಂಥದ್ದು ಬೇಡ. ಅನ್ಯೋನ್ಯತೆಯಿಂದ ಕೆಲಸವನ್ನು ಮಾಡಿ, ಅನ್ಯೋನ್ಯತೆಯಿಂದ ಪರಸ್ಪರವಾಗಿ ಅಭಿವೃದ್ಧಿಯ ಚಿಂತನೆಯನ್ನು ಮಾಡಿಕೊಳ್ಳಿ ಅಂತಕ್ಕಂತಹ ಸಲಹೆ. ಕುಟುಂಬದ ಜೊತೆ ದೂರಿಗೆ ಪ್ರಯಾಣವನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಈ ಪ್ರಯಾಣವೂ ಕೂಡ ನಿಮಗೆ ಲಾಭವನ್ನು ತಂದುಕೊಡುವ ಹಾಗಿದೆ. ಹಾಗಾಗಿ ಪ್ರಯಾಣವೂ ಕೂಡ ಶುಭಕರವಾದಂಥದ್ದು. ಪ್ರಯಾಣದ ವೇಳೆ ಅಶುಭವಾದಂತಹ ವಾರ್ತೆಯನ್ನು ಕೇಳಿದರೆ ನೀವು ಪ್ರಯಾಣದಿಂದ ಹಿಂದಿರುಗತಕ್ಕಂಥದ್ದು ಒಳ್ಳೆಯದು. ಪ್ರಯಾಣವನ್ನು ಮುಂದುವರಿಸುವಂಥದ್ದು ಬೇಡ ಅಂತ ಅರ್ಥ. ಹೆಚ್ಚು ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ಬನಶಂಕರಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. 9 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಿ.